ಹೇಯ್, ಯಾರೋ ಕಳ್ಸಿದ್ ನಿನ್ನ? ಹೇಳೋ. ಭೈರವಿನ ಕೊಲೆ ಮಾಡಕ್ ಯಾಕೆ ಟ್ರೈ ಮಾಡ್ದೆ? ಹೇಳೋ. ಭೈರವಿ, ನೀನ್ ಕಣ್ಮುಚ್ಚಿದಾಗ ಇವನ್ ಚಾಕು ತಗೊಂಡು ನಿನ್ನ ಸಾಯಿಸೋಕ್ ನೋಡ್ದ. ನಾನ್ ನೋಡಿ ಇವನ್ನ ತಡಿತಿದ್ದೀನಿ. ಈಗ ಸಿಕ್ಕಾಕೊಂಡು ಯಾಕೆ ಅಂತ ಕೇಳಿದ್ರೆ ಓಡೋದಕ್ ನೋಡ್ತಾ ಇದೀಯಾ? ಏಯ್ ಹೇಳೋ, ಯಾಕೆ ಹೀಗ್ ಮಾಡ್ದೆ? ಏನ್ ವಿರಾಟ್ ಇದು? ಒಂದ್ ನಾಟಕ ಮಾಡಿ ಅದ್ ವರ್ಕೌಟ್ ಆಗಿಲ್ಲ ಅಂತ ಈಗ ಇನ್ನೊಂದ್ ನಾಟಕ ಮಾಡ್ತಿದ್ದೀರಾ? ನಿಂತ್ಕೋ, ನಿಂತ್ಕೊಳ್ಳೋ. ಮಾಡೋದ್ ಮಾಡ್ತೀರಾ, ಆದ್ರೆ ಅದೇ ಹಳೆ ಟೇಪ್ ರೆಕಾರ್ಡರ್ ತರ ಹಳೆ ಸ್ಟೈಲ್ ನ ಯಾಕೆ ಯೂಸ್ ಮಾಡ್ತೀರಾ? ಯಾವ್ದೋ ರೌಡಿ ನನ್ನ ಸಾಯ್ಸಕ್ ಬರೋದಂತೆ, ನೀವ್ನೇ ನನ್ನ ಸೇವ್ ಮಾಡೋದಂತೆ, ಆಮೇಲೆ ಆ ರೌಡಿಗ್ ಹೊಡೆಯೋದಂತೆ, ಅದನ್ನ ನೋಡಿ ನನಗ್ ನಿಮ್ಮೇಲೆ ಲವ್ ಆಗೋದಂತೆ, ನಾನ್ ನಿಮಗ್ ಐ ಲವ್ ಯು ಹೇಳದಂತೆ. ಇದೇ ತಾನೇ ನಿಮ್ ಪ್ಲಾನು? ಇದನ್ನೆಲ್ಲ ಎಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿಲ್ಲ. ಇದೆಲ್ಲ ಹಳೆದಾಯ್ತು ವಿರಾಟ್. ಇಂಪ್ರೆಸ್ ಆಗ್ಬೇಕು ಅಂದ್ರೆ ಏನಾದ್ರೂ ಹೊಸದಾಗಿ ಟ್ರೈ ಮಾಡ್ಬೇಕು. ಇದೆಲ್ಲ ವರ್ಕ್ ಆಗಲ್ಲ. ಭೈರವಿ, ಅದ್ ಹಾಗಲ್ಲ. ನಾನ್ ಯಾಕೆ ಹಾಗೆ ಮಾಡ್ಲಿ? ನಿಜವಾಗ್ಲೂ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಐ ಸ್ವೇರ್ ಭೈರವಿ. ಸ್ಟಾಪ್ ಇಟ್ ವಿರಾಟ್. ನೀವ್ ಹೇಳದ್ನೆಲ್ಲ ಕೇಳೋದಕ್ಕೆ ನನ್ನನ್ನೇನ್ ಚಿಕ್ಕ ಪಾಪು ಅಂತ ಅನ್ಕೊಂಡಿದ್ದೀರಾ? ನಡೆಯುವಾಗ ಎಡುವುದು ಸಹಜ, ಆದ್ರೆ ಎಡವಿದ ಕಾಲಲ್ಲೇ ಮತ್ತೆ ಮತ್ತೆ ಎಡವದನ್ನ ದಡ್ಡತನ ಅಂತಾರೆ. ಒಂದ್ಸಲ ನಿಮ್ಮನ್ನ ನಂಬಿ ಮೋಸ ಹೋಗಿದ್ದೀನಿ, ಮತ್ತೆ ಮತ್ತೆ ಮೋಸ ಹೋಗೋದಕ್ಕೆ ನನಗಿಷ್ಟ ಇಲ್ಲ. ಭೈರವಿ, ನಾನ್ ಹೇಳೋದನ್ನ ಸ್ವಲ್ಪ ಕೇಳು. ನಿನ್ ಮೂಗಿನ ನೇರಕ್ಕೆ ನೀನ್ ಯೋಚನೆ ಮಾಡ್ಬೇಡ.